ಇನ್ನು ಉಡುಪಿಗೆ ಅಂಟಿಕೊಂಡಂತಿರುವಂತಹ ಚಿಕ್ಕಮಗಳೂರಿನಲ್ಲೂ ಕೂಡ ಏನು ಎಎನ್ಎಫ್ ಟೀಮ್ ಅವರು ಸುಮ್ಮನೆ ಕೂತಿಲ್ಲ. ಯಾಕಂದರೆ ಅಲ್ಲೂ ಕೂಡ ವಿಪರೀತವಾದಂತಹ ನಕ್ಸಲ್ ಆಕ್ಟಿವಿಟೀಸ್ಗಳು ಕಂಡು ಬಂದಿತ್ತು ಈಗ ಒಂದು 15 ದಿವಸದ ಹಿಂದೆ. ಹಾಗಾಗಿ ಒಂದು ಕಡೆ ಉಡುಪಿಯ ಹೆಬ್ರಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದರೆ ಚಿಕ್ಕಮಗಳೂರಿನಲ್ಲಿ ಎಎನ್ಎಫ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಎಎನ್ಎಫ್ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅಂದರೆ ಕೂಂಬಿಂಗ್ ಮುಂದುವರೆದಿದೆ. ತಲೆಮರೆಸ್ಕೊಂಡಿರ್ತಕ್ಕಂಥ ಮುಂಡುಗಾರು, ಲತಾ, ಜಯಣ್ಣ ಇವರೆಲ್ಲ ಇದೇ ಭಾಗದಲ್ಲಿ ಕಂಡು ಬಂದಿದ್ದಂಥವ್ರು. ಹಾಗಾಗಿ ಕುದುರೆಮುಖದ ಅರಣ್ಯದ ಗಡಿ, ಶೃಂಗೇರಿ, ಕಳಸ, ಕೊಪ್ಪ ಈ ಭಾಗದಲ್ಲಿ ಕೂಂಬಿಂಗ್ ಜೋರಾಗಿದೆ. ಚಿಕ್ಕಮಗಳೂರಿನಲ್ಲಿ 4 ಎಎನ್ಎಫ್ ಕ್ಯಾಂಪ್ ಇದೆ. ಆ 4 ಎಎನ್ಎಫ್ ಕ್ಯಾಂಪ್ ವ್ಯಾಪ್ತಿಯಲ್ಲಿ ನಿರಂತರವಾದ ಕೂಂಬಿಂಗ್ ನಡೀತಾ ಇದೆ. ಕಾಡಿನಿಂದ ನಾಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲ ಮಾರ್ಗದಲ್ಲೂ ಕೂಡ ಖಾಕಿ ಅಲರ್ಟ್ ಆಗಿದೆ. ಏಕೆಂದರೆ ಈಗಷ್ಟೇ ನನ್ನ ಕೊಲಿಗೆ ಕೊಟ್ಟ ಮಾಹಿತಿಯ ಪ್ರಕಾರ ಒಂದಿಬ್ಬರಿಗೆ ಗುಂಡೇಟು ತಗಲಿದೆ ಅಂತ. ಅವ್ರಿಗೆ ಬೇರೆ ದಾರಿ ಇಲ್ಲ, ಟ್ರೀಟ್ಮೆಂಟಿಗೆ ಬರಲೇಬೇಕಾಗುತ್ತೆ. ಎಲ್ಲಾದರೂ ಕೇರಳದ ತನಕ ಹೋಗೋದಕ್ಕೂ ಅಲ್ಲೂ ಕಷ್ಟ ಇದೆ ಅವರಿಗೆ, ಅಲ್ಲೂ ಕೂಂಬಿಂಗ್ ನಡೀತಾ ಇದೆ. ಹಾಗಾಗಿ ಎಲ್ಲಾದರೂ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಬರಲೇಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ಇಂಥ ಟೈಮಲ್ಲಿ ಮೈ ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೂಂಬಿಂಗ್ ಜೋರಾಗಿ ನಡೀತಾ ಇದೆ ಚಿಕ್ಕಮಗಳೂರು ಭಾಗದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಈಗ ಮುಂಡುಗಾರು, ಲತಾ, ಜಯಣ್ಣ ಅಂಡ್ ಟೀಮ್ ಆ ವ್ಯಾಪ್ತಿ ಪ್ರದೇಶದಲ್ಲೇ ಇದ್ದಾರೆ ಅಂತಕ್ಕಂಥ ಸಣ್ಣ ಹಿಂಟ್ ಏನಾದರೂ ಸಿಕ್ಕಿದೆಯಾ? ಈಗ ಕೂಂಬಿಂಗ್ ಆಪರೇಷನ್ ಯಾವ ರೀತಿ ನಡೀತಾ ಇದೆ ಅಂತ? ಅರವಿಂದ್, ಅಂತಂದರೆ ಯಾವತ್ತು ಶೃಂಗೇರಿಯ ಕೆರೆಕಟ್ಟೆ ಹತ್ರ 6 ಜನ ಅಪರಿಚಿತರು ಬಂದು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ತದನಂತರ ಆ ಕೊಪ್ಪ ತಾಲೂಕಿನ ಕಡೆಗುಂದಿ ಗ್ರಾಮದ ಸುಬ್ಬೇಗೌಡ ಅವರ ಮನೆಗೆ ಯಾವಾಗ ಮುಂಡುಗಾರು ಲತಾ ಟೀಮ್ ಬಂತು, ಅವತ್ತಿಂದನೂ ಇವತ್ತಿನ ತನಕನೂ ಕೂಡ ಎಎನ್ಎಫ್ ಪೊಲೀಸರು ನಿರಂತರವಾಗಿ ಕೂಂಬಿಂಗನ್ನು ಮಾಡ್ತಾ ಇರುವಂಥದ್ದು. ಆದರೆ ಯಾವಾಗ ನಿನ್ನೆ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಆಯಿತು, ಅದಾದ ನಂತರ ಮತ್ತಷ್ಟು ಚುರುಕುಗೊಳಿಸಿರುವಂಥದ್ದು. ಯಾಕಂತಂದರೆ ಒಂದು ವೇಳೆ ಈಗ ಇಲ್ಲಿರುವಂಥ ಅಂದರೆ ಮುಂಡುಗಾರು ಲತಾ ಮತ್ತು ಜಯಣ್ಣ ಆತನ ಜೊತೆ ಇದ್ದ ಇನ್ನೊಬ್ಬರು ಸಹಚರರು ಒಂದು ಉಡುಪಿಗೆ ಹೋಗುವಂಥ ಸಾಧ್ಯತೆಯೂ ಇರುವಂಥದ್ದು, ಮತ್ತು ಬೇರೆ ಅಂದರೆ ಕಾಡಿನ ಮುಖಾಂತರ ಅವರು ಮತ್ತೆ ಮಡಿಕೇರಿ ಕೆಳಗಡೆ ಹೋಗುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇದು ಒಂದು ಕಡೆ ಆದರೆ ಈಗ ಯಾವಾಗ ವಿಕ್ರಮ್ ಗೌಡನ ಜೊತೆ ಇದ್ದಂಥವ್ರು 3 ಜನ ಎಸ್ಕೇಪ್ ಆಗಿದ್ದಾರೆ, ಅವರು ಕೂಡ ತಮ್ಮ ಭದ್ರತೆಗಾಗಿ ಅಂದರೆ ಅಲ್ಲಿ ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಿರೋದ್ರಿಂದ ಅವರು ಕೂಡ ಚಿಕ್ಕಮಗಳೂರು ಕಡೆ ಬರುವಂಥ ಸಾಧ್ಯತೆಯೂ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಎಎನ್ಎಫ್ ಪೊಲೀಸರು ಒಂದು ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಏನು ಬರೀ ಕಾಡಿನ ಮಾತ್ರ ಅಲ್ಲದೆ ಈಗ ನಾಡಿನಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಯಾಕೆಂತಂದರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕೊಪ್ಪ ಮತ್ತು ಕಳಸ ಈ 3 ತಾಲೂಕು ಆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯನ್ನು ಹಂಚಿಕೊಂಡಿರುವಂಥದ್ದು. ಅವರು ಬರೋದಾದರೂ ಅದೇ ಮಾರ್ಗದಲ್ಲಿ ಬರಬೇಕು, ಹೋಗೋದಾದರೂ ಅದೇ ಮಾರ್ಗದಲ್ಲೇ ಹೋಗಬೇಕು. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇರೋದ್ರಿಂದ ಈಗ ಮುಂಡುಗಾರು ಲತಾ ಅವರು ಇಲ್ಲಿಂದ ಯಾವಾಗ ಸುಬ್ಬೇಗೌಡರ ಮನೆಯಿಂದ ಹೋದ್ರು ಕೂಡ ಅವತ್ತಿಂದನೂ ಕೂಡ ಅವರು ಹೋದ ಮಾರ್ಗದಲ್ಲೂ ಕೂಡ ಅವರು ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇರೋಂಥದ್ದು. ಯಾಕೆಂತಂದರೆ ಅವರು ಎಷ್ಟೇ ದೂರ ಹೋಗಿದ್ರು ಕೂಡ ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇರೋದ್ರಿಂದ ತುಂಬ ದೂರ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಪೊಲೀಸರ ನಂಬಿಕೆ ಆಗಿರುವಂಥದ್ದು. ಹಾಗಾಗಿ ಅವರು ಕೂಡ ಎಲ್ಲೂ ಹೋಗದಲ್ಲೇ ಇರೋ ನಿಟ್ಟಿನಲ್ಲಿ ಈಗ ಒಂದು ಕಡೆ ಕಾಡಲ್ಲೂ ಕೂಡ ನಿರಂತರವಾಗಿ ಕೂಂಬಿಂಗ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಡಿನಿಂದ ನಾಡಿಗೆ ಸಂಪರ್ಕ ಕಲ್ಪಿಸುವಂಥ ಗ್ರಾಮೀಣ ಭಾಗದ ರಸ್ತೆಗಳೇನಿದ್ದಾವೆ, ಜಂಕ್ಷನ್ ಏನಿರುತ್ತೆ, ಚೆಕ್ ಪೋಸ್ಟ್ ಏನಿರುತ್ತೆ, ಆ ಚೆಕ್ ಪೋಸ್ಟ್ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಕೈಗೊಂಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ನಾರಾಯಣಗೌಡ. ಸೊ ಇದು ಚಿಕ್ಕಮಗಳೂರು ಭಾಗದಲ್ಲಿ ನಡೀತಾ ಇರತಕ್ಕಂಥ ಕೂಂಬಿಂಗ್ ಆಪರೇಷನ್. ನೋಡೋಣ ಅದರಲ್ಲಿ ಎಷ್ಟರ ಮಟ್ಟಿಗೆ ಅವರು, ಯಾಕೆಂದರೆ ಅವರು ಬಂದು ಹೋದ ದಿವಸದಿಂದಲೂ ಕೂಡ ನಡೀತಾನೇ ಇದೆ ಕೂಂಬಿಂಗ್. ಬಟ್ ಅವರು ಅದೇ ಅರಣ್ಯ ಪ್ರದೇಶದಲ್ಲಿದ್ದಾರಾ, ಕರ್ನಾಟಕ ವ್ಯಾಪ್ತಿಯನ್ನು ಬಿಟ್ಟು ಹೋಗಿದ್ದಾರಾ, ಅದು ಗೊತ್ತಿಲ್ಲ.